ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕರ್ನಾಟಕದ ಬಾರ್ಡ್ರಲ್ಲಿರುವಂತಹ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯಲ್ಲಿ ಕೊಂಡಪುರಂ ಅಂತ ಒಂದು ಊರಲ್ಲಿ ಬಂದಿದ್ದೀವಿ. ಇಲ್ಲಿ ಕೊಂಡಪುರಂ ಊರಿನ ಸ್ವಲ್ಪ ಹೊರಕ್ಕೆ ಆನಂದ ಲಕ್ಷ್ಮಿ ಫಾರ್ಮ್ ಅಂತ ಇದೆ. ಇಲ್ಲಿ ರೈತರಾಗಿರುವಂತಹ KPLN ಮೂರ್ತಿ ಸರ್ ಅವರನ್ನು ಮಾತಾಡಿಸಿ, ಸೊ ಅವ್ರದ್ದು ಒಂದು ಕೃಷಿಯ ಬಗ್ಗೆ, ಕೃಷಿ ಪರಿಚಯ, ಅವ್ರು ಯಾವಾಗ ಕೃಷಿಗೆ ಬಂದರು, ಹೇಗೆ, ತುಂಬ ದೊಡ್ಡ ಫಾರ್ಮ್ ಇದೆ. ನಮಗೆ ನೋಡ್ರಿ ಸುಮಾರು ಒಂದು 40-50 ಎಕರೆ ಇರೋ ಥರ ಕಾಣ್ತಾ ಇದೆ. ಇಲ್ಲ 50 ಎಕರೆಯಲ್ಲಿ ಮಾವಿದೆ, ಆಮೇಲೆ ಲಿಂಬುನ ಹಾಕಿದ್ದಾರೆ. ಅದರದ್ದು ಏನು ಎತ್ತ, ಯಾಕೆ ಹಾಕಿದ್ರು, ಹೇಗೆ, ಈ ಐಡಿಯಾ ಹೇಗೆ ಬಂತು, ಏನು ಮಾಡ್ತಾ ಇದ್ದಾರೆ ಎತ್ತ ಅಂತ ಅಂದ್ಕೊಂಡು ಒಟ್ಟಾರೆ ಅವರ ಕೃಷಿಯ ಅನುಭವವನ್ನು, ಕೃಷಿ ಯಾಕೆ ಶುರು ಮಾಡಿದ್ರು, ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡು ಬರೋಣ. ಸರ್ నమస్కారం సార్. నమస్తే సార్ ఫార్మ్ టీవీకి స్వాగతం. యాక్చువల్గా మనల్ని ఇక్కడికి ప్రతీక్ బన్సాల్ సార్ తీసుకొచ్చారు. ఓకే. ఏదంటే ఆయన నిన్నే ఫోన్ చేసి నాకు చెప్పేదంటే, ಸರ್ ನಮಸ್ಕಾರ, ಫಾರಂ ಟಿ ವಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಮಗೆ ನಿಮ್ಮ ಪರಿಚಯವನ್ನು ಪ್ರತೀಕ್ ಬನ್ಸಾಲಿ ಅವರು ಮಾಡಿಕೊಟ್ರು. ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ಒಬ್ಬ ಹೊಸ ಫಾರ್ಮರ್ ಇದ್ದಾರೆ, ಯುವ ರೈತರು. ಅವರು ತುಂಬ ಒಳ್ಳೆ ಪ್ಲ್ಯಾನಿಂಗ್ ಮಾಡಿಕೊಂಡು ಸುಮಾರು ಒಂದು 50 ಎಕರೆಯಲ್ಲಿ ಹೊಸದಾಗಿ ತೋಟಗಾರಿಕೆಯನ್ನು ಶುರು ಮಾಡಿದ್ದಾರೆ. ಜೊತೆಗೆ ಬಹಳ ದೊಡ್ಡದಾಗಿ ಕೃಷಿ ಪಾಂಡನ್ನು ಸಹಿತ ಮಾಡಿದ್ದಾರೆ ಅಂತ ಹೇಳಿದ್ರು. ರೈತರಿಗೆ ಮುಂಚೆ ಎಲ್ಲ ಈ ಫಾರ್ಮ್ ಪಾಂಡ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಆಗಿತ್ತು. ಇತ್ತೀಚೆಗೆ ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇದೆ. ಆದರೂ ಸಹಿತ ಬಹಳಷ್ಟು ಜನ ರೈತರು ನಮಗೆ ಅದೇ ಕೇಳ್ತಾರೆ, ಸರ್ ಫಾರ್ಮ್ ಪಾಂಡ್ ಯಾಕೆ ಮಾಡಬೇಕು, ನಾವು ಬೋರ್ವೆಲ್ ಇರೋ ನಮಗೆ ಸಾಕು ಅಂತ ಅಂದ್ಕೊಂಡು. ಸೊ ನೀವು ಫಾರ್ಮ್ ಪಾಂಡ್ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದಮೇಲೆ ಕೃಷಿಗಿಳಿದ್ರಿ, ಫಾರ್ಮ್ ಪಾಂಡನ್ನು ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತ ಗೊತ್ತಾಯಿತು, ನಾವು ನೋಡ್ತಾ ಇದ್ದೀವಿ. ಸೊ ಇವತ್ತು ನಿಮ್ಮ ಒಂದು ಕಾರ್ಯಕ್ರಮವನ್ನು ಮಾಡಿ ಫಾರ್ಮ್ ಪಾಂಡ್ ಬಗ್ಗೆ, ನಿಮ್ಮ ಒಟ್ಟಾರೆ ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದ್ವಿ. ಸರ್, ಮೊದಲಿಗೆ ನಾನು ಕೇಳೋದಾದರೆ, ನೀವು ಮುಂಚೆ ಕೃಷಿ ಹಿನ್ನೆಲೆಯವರ, ನೀವು ಏನು ಓದಿದ್ದು, ಯಾವಾಗ ಶುರು ಮಾಡಿದ್ರಿ, ಹೇಗೆ, ಏನು ಸರ್? ನಾವು ಕೃಷಿಕರೇ ಸರ್, ನಮ್ಮದು ಕೂಡ ಕೃಷಿ ಕುಟುಂಬನೇ. ನಮ್ಮದು ಒಟ್ಟಾರೆ ಇಡೀ ಫ್ಯಾಮಿಲಿಯೆಲ್ಲ ಸೇರಿಸಿ ಸುಮಾರು 400 ಎಕರೆಯಷ್ಟು ಜಾಗ ಇತ್ತಾಗಿತ್ತು. ಅಂದರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲರದು ಸೇರಿಸಿ ನಾವು ಅದರಲ್ಲಿ ಶೇಂಗಾ ಬೆಳೆಯನ್ನು ಬೆಳೀತಾ ಇದ್ವಿ ಆಗಿತ್ತು, ಬಹಳಷ್ಟು ಮುಂಚೆನೇ. ನಂದು ವಿದ್ಯಾಭ್ಯಾಸ ಮುಗಿಸಾದ ಮೇಲೆ ನಾನು ಕೃಷಿ ಕಡೆ ಬರಲಿಲ್ಲ. ಸರ್, ನೀವು ಏನು ಓದ್ಕೊಂಡಿದ್ದು ಸರ್? ನಾನು ಕಂಪ್ಯೂಟರ್ ಸೈನ್ಸನ್ನು ಓದ್ಕೊಂಡಿದ್ದೆ. ಕಂಪ್ಯೂಟರ್ ಸೈನ್ಸ್ ಓದಿ ITಯಲ್ಲೇ ಕೆಲಸ ಮಾಡ್ತಾ ಇದ್ದೇ ಆಗಿತ್ತು. ಆದರೆ ಅಲ್ಲೆಲ್ಲ ಕೆಲಸ ಮಾಡಿ 15 ವರ್ಷ ಆದರೂ ಸಹಿತ ನನಗೆ ಯಾಕೋ ಚಿಕ್ಕನಿಂದ ನಾವು ಕೃಷಿನೇ ಮಾಡ್ಕೊಂಡಿರೋದ್ರಿಂದವ ಕೃಷಿಯಲ್ಲೇ ಮುಂದುವರಿಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ನಾನು ವಾಪಸ್ ಈಗ ಕೃಷಿಗೆ ಬಂದಿದ್ದೀನಿ. ಸರ್, ನೀವು ಮುಂಚೆ ಕೃಷಿ ಮಾಡ್ತಾಯಿದ್ರಿ ಅಂತ ಹೇಳಿದ್ರಿ. ಆವಾಗ ನೀವು ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ, ಹೇಗೆ ಸರ್? ಆವಾಗೆಲ್ಲ ನಾವು ಹೊಲದ ಬೆಳೆಗಳನ್ನು ಬೆಳೀತಾ ಇದ್ವಿ, ಅದು ಮುಖ್ಯವಾಗಿ ಮಳೆಯ ಆಶ್ರಿತದಲ್ಲೇ ಬೆಳೀತಾ ಇದ್ವಿ ಆಗಿತ್ತು ಸರ್. ಇನ್ನು ನಾವು ಹೇಳಬೇಕು ಅಂತಂದರೆ 1994-95 ಮುಂಚೆ ನನಗೆ ಗೊತ್ತಿರೋ ಹಾಗೆ ಆವಾಗ ಈ ಪ್ರದೇಶದಲ್ಲಿ ಒಳ್ಳೆ ಮಳೆ ಆಗ್ತಾಯಿತ್ತು. ನನಗೆ ನೆನಪಿರೋ ಹಾಗೆ ನಾವು ಚಿಕ್ಕಂದಿರಬೇಕಾದ್ರೆ ಇದೇ ಜಮೀನಲ್ಲಿ ನಾವು ಕಬ್ಬನ್ನು ಸಹಿತ ಬೆಳೆದೀವಿ. ನಮಗೆ ಅಷ್ಟು ಮಳೆ ಆಗ್ತಾಯಿತ್ತು. ಆದರೆ ಅದಾದ ನಂತರ ತುಂಬ ಮಳೆ ಕಡಿಮೆ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಂತೂ ಕಳೆದೊಂದು 2 ವರ್ಷದಲ್ಲೂ ಸಿಕ್ಕಾಪಟ್ಟೆ ಮಳೆ ಕಡಿಮೆ ಆಗಿದೆ. ಈಗೂ ಸಹಿತ ಬಹಳಷ್ಟು ಮಳೆ ಕಡಿಮೆ ಆಗ್ತಾನೇ ಇದೆ. ಸೊ ಮಳೆ ಕಡಿಮೆ ಆದಾಗಿಂದ ಸರ್ ನಮಗೆ ಕೃಷಿಯಲ್ಲಿ ಸ್ವಲ್ಪ ಲಾಭವೂ ಕೂಡ ಕಡಿಮೆ ಆಯಿತು. ಬಹಳಷ್ಟು ಕಡೆ ಎಲ್ಲ ಏನು ಮಾಡ್ತಾರೆ ಅಂತಂದರೆ, ಕೃಷಿಯಲ್ಲಿ ಲಾಭ ಇಲ್ಲ ಅಂದ್ಕೊಂಡು ಜಮೀನೆಲ್ಲ ಹಾಗೆ ಬಿಟ್ಬಿಟ್ಟು ನಗರದ ಕಡೆ ಹೋಗ್ತಾ ಇದ್ರಾಗಿತ್ತು. ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ವಾಪಸ್ಸು ಮತ್ತು ನಂತರನೇ ಬಹಳಷ್ಟು ಜನ ಕೃಷಿಗೆ ಬಂದು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವರೆಲ್ಲವನ್ನು ನೋಡಿ ನಾನು ಕೂಡ ಓಕೆ, ವಾಪಸ್ ಕೃಷಿಗೆ ಬರಬೇಕು, ಬಂದರೆ ಸಹಿತ ಮುಂಚೆ ಬೆಳೀತಾ ಇದ್ದ ಬೆಳೆಗಳನ್ನು ಬಿಟ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಬೇಕು ಅಂತ ಅಂದ್ಕೊಂಡೆ. ಸೊ ನಿಮಗೆ ಈ 15 ವರ್ಷದಲ್ಲಿ ಯಾವತ್ತೂ ಆಲೋಚನೆ ಬಂದಿಲ್ವಾ ಕೃಷಿಯಲ್ಲಿ ಬರಬೇಕು ಅಂತ ಅಂದ್ಕೊಂಡು? ಅಂದರೆ ನೀವು IT ಜಾಬ್ ಮಾಡ್ಕೊತನೂ ಕೃಷಿ ಮಾಡ್ಬೋದಿತ್ತಲ್ವ ಸರ್? ಇಲ್ಲ ಸರ್, ನೀವು ಕೇಳಿದ್ದು ಒಳ್ಳೆಯದೇ ಆಯಿತು. ನನಗೆ ಕೆಲವೊಂದು ಬಾರಿ ಬಂದಿತ್ತು ಐಡಿಯಾ, ನಾನು ಕೃಷಿ ಮಾಡಬೇಕು ಅಂತ ಅಂದ್ಕೊಂಡು. ಕೆಲವು ವರ್ಷಗಳ ಹಿಂದೆ ನಾನು ಈ ಜಾಗದಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳನ್ನು ಕರ್ಕೊಬಂದು ಅವ್ರ ಜೊತೆ ಟೈಅಪ್ ಆಗಿ ಕೃಷಿ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿದ್ದೆ. ಆದರೆ ಅದು ಯಾವುದು ಅಷ್ಟೊಂದು ಸಕ್ಸಸ್ ಆಗಿಲ್ಲ. ನನಗನ್ಸಿದ್ದೇನಪ್ಪ ಅಂತಂದರೆ, ನಾವು ಕೃಷಿ ಮಾಡಬೇಕು ಅಂತಂದರೆ ನಾವೇ ಖುದ್ದಾಗಿ ಇಲ್ಲಿದ್ದು ಕೃಷಿ ಮಾಡಬೇಕು. ಅದಕ್ಕೋಸ್ಕರ ನಾನು ಹಿಂದಿನ ವರ್ಷ ನನಗನ್ನಿಸ್ತು ನಾನೇ ಇಲ್ಲಿರಬೇಕು ಅಂದ್ಕೊಂಡು ಅದಕ್ಕೆ ನಾನೇ ಹೊಸದಾಗಿ ಶುರು ಮಾಡಿದ್ದು ಸರ್. ಸರ್, ಅಂದರೆ ನೀವು ಪೂರ್ತಿಯಾಗಿ ಈಗ ವ್ಯವಸಾಯದಲ್ಲಿದ್ದೀರೋ ಅಥವಾ ಜಾಬ್ ಮಾಡ್ಕೊತ ಕೃಷಿ ಮಾಡ್ತಾಯಿದ್ದೀರೋ? ಇಲ್ಲ ಸರ್, ನಾನು ವೀಕೆಂಡ್ಸಲ್ಲಿ ಶನಿವಾರ ಮತ್ತು ರವಿವಾರ ಇಲ್ಲಿ ಇರ್ತೀನಿ. ಇಲ್ಲಿ ಬಂದು ಎಲ್ಲ ಕೆಲಸಗಳನ್ನು ನೋಡ್ಕೊತೀನಿ. ವೀಕ್ಡೇಸಲ್ಲಿ ವಾಪಸ್ ನಂದು IT ಜಾಬ್ ಇದ್ದೇ ಇದೆ ಸರ್. ಬಹುಶಃ ಅದಕ್ಕೆ ಅನಿಸುತ್ತೆ ಅಲ್ವಾ ಸರ್ ನೀವು ತೋಟಗಾರಿಕೆಗೆ ಬಂದಿದ್ದು? ಹೌದು ಸರ್, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋಕ್ಕೆ ಅದು ಕೂಡ ಒಂದು ಕಾರಣ. ಅಂದರೆ ನಾನು ತುಂಬಾ ಕೇರ್ ಮಾಡಬೇಕು ಅಂತ ಇಲ್ಲ, ವಾರಕ್ಕೆ 2 ದಿವಸ ಬಂದು ನೋಡಿದ್ರೂ ಸಹಿತ ಸಾಕು. ಅದಕ್ಕೇ ನಾನು ತೋಟಗಾರಿಕೆ ಅಂತ ಬಂದಿತ್ತು. ಸರ್, ನಿಮ್ಮದು ಟೋಟಲು ಎಷ್ಟು ಎಕರೆ ಇದೆ ಸರ್ ಇಲ್ಲಿ? ಸದ್ಯಕ್ಕೆ ನಮ್ಮ ಹತ್ರ 82 ಎಕರೆಯಷ್ಟು ಜಾಗ ಇದೆ ಸರ್. ಅದರಲ್ಲಿ ಸರ್ ನಮ್ಮದು 40 ಎಕರೆಯಲ್ಲಿ ನಾವು ಮಾವನ್ನು ಹಾಕಿದ್ದೀವಿ, ನೀವು ನೋಡಬಹುದು.
ಅದರಲ್ಲಿ ಸುಮಾರು 12 ತಳಿಗಳ ಮಾವುಗಳನ್ನು 40 ಎಕರೆಯಲ್ಲಿ ಹಾಕಿದ್ದೀವಿ. ಸರಿ, ಮಾವು 40 ಎಕರೆಲಿ ಇದೆ ಅಂತಂದ್ರೆ ಯಾವ ತಳಿಗಳು ಎಷ್ಟು ಅಂತರದಲ್ಲಿ ನೆಟ್ಟಿದ್ರಿ ಹೇಗೆ ಸರ್ ಅಂತ? ನಾನು ಆವಾಗಲೇ ಹೇಳ್ದಂಗೆ ಸರ್ 12 ತಳಿಗಳಿದ್ದಾವೆ. ಈ ಬೇಗನ್ಪಲ್ಲಿ ಇರಬಹುದು, ಲೋಕಲ್ ಬೆಂಗಳೂರದೇ ಒಂದು ತಳಿ ಇದೆ, ಮಲ್ಲಿಕಾ ಇದೆ, ವೆನೆಷಾನ್ ಇದೆ, ಅಲ್ಫಾನ್ಸೋ ಇದೆ. ಇವೆಲ್ಲದರ ಜೊತೆಗೆ ಇನ್ನೂ ಹಲವಾರು ತಳಿಗಳಿದ್ದಾವೆ. ಸದ್ಯಕ್ಕೆ ನನಗೆ ಹೆಸರು ನೆನಪು ಬರ್ತಾ ಇಲ್ಲ. ಅವೆಲ್ಲವನ್ನು ನಾವು 20 ಅಡಿಗೆ ಒಂದರಂತೆ ನೆಟ್ಕೊತ ಹೋಗಿದ್ದೀವಿ ಸರ್ ಗಿಡವನ್ನು. ಸರ್ 20x20 ಅಂದರೆ ಸ್ವಲ್ಪ ಕಡಿಮೆ ಅಂತರದಲ್ಲಿ ನೆಟ್ಟರೆ ಹೇಗೆ ಅಂತ? ಹೌದು ಸರ್, ನಾವು ಸ್ವಲ್ಪ ಕಡಿಮೆಗೆ ನೆಟ್ಟಿದ್ದೀವಿ. ಮುಂಚೆ ಏನು ಮಾಡೋರಪ್ಪ ಅಂದರೆ 35 ಅಡಿಗೆ ಒಂದರಂತೆ ಗಿಡ ನೆಟ್ಕೊತ ಹೋಗೋರು. ಅದಾದಮೇಲೆ ಜನರು ಏನು ಮಾಡಿದ್ರಪ್ಪ ಅಂದರೆ 24 ಅಡಿಗಂತೆ ಒಂದೊಂದು ಸಸಿ ನೆಟ್ಕೊತ ಹೋದರು. ಅದ್ರ ಜೊತೆಗೆ ಇತ್ತೀಚೆಗಂತೂ ಮಾವಲ್ಲಿ ಮುಖ್ಯವಾಗಿ ಹೈ ಡೆನ್ಸಿಟಿ, ಅಲ್ಟ್ರಾ ಹೈ ಡೆನ್ಸಿಟಿ, ಸಾಂದ್ರ ಪದ್ಧತಿ, ಅತಿ ಸಾಂದ್ರ ಪದ್ಧತಿ ಎಲ್ಲ ಜಾಸ್ತಿ ಬೆಳಕಿಗೆ ಬರ್ತಾ ಇದೆ. ನೀವಿಲ್ಲಿ ಸುತ್ತಮುತ್ತ ನೋಡಿದ್ರೆ ಬಹಳಷ್ಟು ಜನ ಮಾವನ್ನು ಬೆಳೀತಾ ಇದ್ದಾರೆ. ಇಲ್ಲೇ ಒಂದು 20 ಎಕರೆಯಲ್ಲಿ ತುಂಬ ಅದ್ಭುತವಾಗಿ ಮಾವು ಕೃಷಿಯನ್ನು ಮಾಡಿರುವಂತಹ ಚಲಪತಿ ಅಂತ ಒಬ್ಬರಿದ್ದಾರೆ. ನಾನು ಅವರದ್ದನ್ನೇ ಒಂದು ಆದರ್ಶವಾಗಿ ಇಟ್ಕೊಂಡು ಅವ್ರ ತೋಟ ಹೇಗಿದೆಯೋ ಅದೇ ರೀತಿ ನಾನು ಇಲ್ಲಿ ಮಾಡಿದ್ದೀನಿ. ಅವರೇ ನನಗೆ ಹೇಳ್ಕೊಟ್ಟಿದ್ದು, ಈಗ 20 ಅಡಿಗೆ ಇಟ್ಟರೆ ಸಾಕು, ಅದಕ್ಕಿಂತ ಕಡಿಮೆ ಹೋಗೋದು ಬೇಡ, ಅದಕ್ಕಿಂತ ಜಾಸ್ತಿ ಅಂತರನೂ ಇಡೋದು ಬೇಡ, 20 ಅಡಿಗೆ ಇಟ್ಟರೆ ನಾವು ಚೆನ್ನಾಗಿ ಪ್ರೂನಿಂಗ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಬೆಳೆಯನ್ನು ತೆಗಿಬಹುದು ಅಂತ ಅಂದ್ಕೊಂಡು ಆ ರೀತಿಯೇ ನಾನು ಮಾಡಿರೋದು. ಸರಿ ಸರ್, ಇದು 40 ಎಕರೆದಾಯಿತು. 40 ಎಕರೆಯಲ್ಲಿ ಮಾವಿದೆ ಅಂತ ಹೇಳಿದ್ರಿ. ಉಳಿದ 40 ಎಕರೆಯಲ್ಲಿ ಏನಿದೆ ಸರ್? ಉಳಿದ 10 ಎಕರೆಯಲ್ಲಿ ನಮ್ಮ ಹತ್ರ ಸ್ವೀಟ್ ಆರೆಂಜ್ ಇದೆ ಸರ್. ಸ್ವೀಟ್ ಆರೆಂಜಲ್ಲಿ ಸರ್ ನಾವು ರಂಗಪುರಿ ಅಂತ ತಳಿ ಬರುತ್ತೆ, ಅದು ಹಾಕಿದ್ದು. ಈ ತಳಿ ವಿಶೇಷತೆ ಏನಪ್ಪ ಅಂತಂದರೆ ಇದು ತುಂಬ ಅದ್ಭುತವಾಗಿ ಇಳುವರಿ ಕೊಡುವಂಥದ್ದಲ್ಲ. ಈ ತಳಿ ಹೇಗಪ್ಪ ಅಂತಂದರೆ ನಾರ್ಮಲಾಗೇ ಇಳುವರಿ ಕೊಡುತ್ತೆ, ಆದರೆ ಇದರ ಆಯಸ್ಸು ತುಂಬ ಜಾಸ್ತಿ. ಅಂದರೆ ಸರ್ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಒಂದೇ ಬಾರಿ ನಾನು ತುಂಬ ಇಳುವರಿ ತೊಗೊಂಡು 20-25 ವರ್ಷಕ್ಕೆಲ್ಲ ಗಿಡ ಸಾಯೋ ಥರ ನೋಡ್ಕೊಳ್ಳೋದಕ್ಕಿಂತವ ಒಂದು 50-60 ವರ್ಷದ ತನಕ ನಾರ್ಮಲಾಗಿ ನನಗೆ ಇಳುವರಿ ಬಂದರೂ ಸಾಕು ಅಂತ ಅಂದ್ಕೊಂಡು ಅದಕ್ಕಾಗಿ ನಾನು ಸ್ವೀಟ್ ಆರೆಂಜಲ್ಲಿ ರಂಗಪುರಿ ತಳಿಗೆ ಹೋಗಿದ್ದು. ಸರ್ ಅದನ್ನು ನೀವು ಎಷ್ಟು ಅಂತರಕ್ಕೆ ಹಾಕಿದ್ರಿ, ಒಟ್ಟು ಎಷ್ಟು ಗಿಡ ಬಂತು ನಿಮ್ಮಲ್ಲಿ ಹೇಗೆ ಸರ್? ಸರ್ ನಾವು ರಂಗಪುರಿ ತಳಿ ಸ್ವೀಟ್ ಆರೆಂಜನ್ನು 18 ಅಡಿಗೆ ಒಂದೊಂದಂತೆ ನೆಟ್ಕೊಂಡ್ವಿ. ಸುಮಾರು ಒಂದು 1600 ಮರಗಳು ಬಂದವು ಸರ್. ಇದಾಯಿತು ಸರ್. ಇದರ ನೆಕ್ಸ್ಟು ಸರ್ ನಮ್ಮ ಹತ್ರ 20 ಎಕರೆಯಲ್ಲಿ ಪೇರ್ಲೆ ಇದೆ, ಅಲಹಾಬಾದ್ ಸಫೇದಿ ತಳಿ. ಸರ್ ನಾವು ಇಲ್ಲೂ ನೋಡಿದ್ರೆ ನಮಗೆಲ್ಲೂ ಪೇರ್ಲೆ ಕಂಡಿಲ್ವಲ್ವ, ಅಂದರೆ ಅದು ಎಲ್ಲಿ ಬೇರೆ ಕಡೆ ಇದೆ ಜಮೀನು ಹೇಗೆ ಅಂತ? ಹೌದು ಸರ್, ಅದು ನಮ್ಮದು ಊರ ಹತ್ರ ಇದೆ ಜಮೀನು, ಸುಮಾರು 20 ಎಕರೆ. ಅಲ್ಲಿ ನಾವು 5 ವರ್ಷದ ಹಿಂದೆಯೇ ಪೇರ್ಲೆ ಹಾಕಿದ್ವಿ ಆಗಿತ್ತು. ನಿಮಗೆ ಹೇಳಬೇಕು ಅಂತಂದರೆ ಸರ್, ಸದ್ಯದ ಮಟ್ಟಿಗೆ ನನಗೆ ನನ್ನ ಕುಟುಂಬದ ಖರ್ಚು ಎಲ್ಲವೂ ಸಹಿತವ ಆ 20 ಎಕರೆ ಪೇರ್ಲೆಯಲ್ಲಿ ದಿವಸ ಏನು ಬರುತ್ತೋ ಇಳುವರಿ ಅದರಿಂದನೇ ಆಗಿ ಹೋಗ್ತಾ ಇದೆ. ನಾ ಇಲ್ಲಿಂದ ಏನು ಇಳುವರಿ ತೆಗಿತೀನೋ, ಏನು ಆದಾಯ ಬರುತ್ತೋ ಅವೆಲ್ಲ ಸಹಿತ ಎಕ್ಸ್ಟ್ರಾ ಅಂತಲೇ ಹೇಳಬಹುದು. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ
ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. Actually, this project I came up with. There's a board called National Horticulture Board. This is a central government scheme actually. A lot of people don't have an awareness, or maybe if they have an awareness, maybe వాళ్ళు సరిగ్గా అప్రోచ్ అవ్వడం తెలియదు ఏంటో తెలియదు కదా. మనం కూడా చెప్తున్నప్పుడు ఇప్పుడే నేషనల్ హార్టికల్చర్ బోర్డ్ గురించి చెప్తున్నాం ಸರ್. ಅದೇ ರೀತಿ ನಾವು ನಿಮ್ಮ ಜಮೀನು ಬರಬೇಕಾದ್ರೆ ನಾವು ಒಂದು ಬೋರ್ಡ್ ನೋಡಿದ್ವಿ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಂದ ಅಪ್ರೂವ್ ಆಗಿರುವಂತಹ ಪ್ರಾಜೆಕ್ಟ್ ಇದು ಅಂತ. ಸೊ ಇಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಂದ ನಿಮಗೆ ಏನು ಸಬ್ಸಿಡಿ ಕೊಟ್ಟರು, ಏನು ಕೊಟ್ಟರು, ಅಥವಾ ಏನಾದರೂ ಧನ ಸಹಾಯ ಸಿಕ್ಕಿತ್ತಾ, ಹೇಗೆ ನೀವು ಅವರನ್ನು ಅಪ್ರೋಚ್ ಆದ್ರಿ, ಅಥವಾ ಅಪ್ಲೈ ಹೇಗೆ ಮಾಡಬೇಕು ಈ ಸ್ಕೀಮಿಗೆ ಏನು ಅಂತ ನಮ್ಗೆ ಸ್ವಲ್ಪ ತಿಳಿಸ್ತೀರಾ? ಸೊ ನಾನು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡನ್ನು ಭೇಟಿಯಾಗೋಕ್ಕೂ ಮುಂಚೆನೇ ಹಲವಾರು ಟ್ರಸ್ಟ್ಗಳಿದ್ದಾವೆ. ಈಗ ಅನಂತಪುರ ಜಿಲ್ಲೆಯಲ್ಲೇ RDT ಅಂತ ಇದೆ, ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಅಂದ್ಕೊಂಡು ನಾನು ಅವರನ್ನು ಕೂಡ ಅಪ್ರೋಚ್ ಆಗಿದ್ದೆ. ಆಮೇಲೆ ನಿಮಗೆಲ್ಲ ತಿಳಿದಿರಬಹುದು, ಹಲವಾರು ರಾಜ್ಯ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಯೋಜನೆಗಳು ಸಹಿತ ಇರ್ತವೆ. ನಾನು ಮೊದಲಿಗೆ ಇಲ್ಲಿ RDT ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅವರನ್ನು ಭೇಟಿಯಾದಾಗ ಅವರು ನನಗೆ 20 ಎಕರೆಯಲ್ಲಿ ಡ್ರಿಪ್ ಹಾಕೋಕ್ಕೆ ಸಬ್ಸಿಡಿಯನ್ನು ಕೊಟ್ಟಿದ್ದಾಗಿತ್ತು. ಸೊ ಅದಾದಮೇಲೆ ನಾನು ನಮ್ಮ ರಾಜ್ಯದಲ್ಲೇ ಹಾರ್ಟಿಕಲ್ಚರ್ ಬೋರ್ಡ್ ಇದೆ, ಅವರನ್ನು ಸಹಿತ ಭೇಟಿಯಾಗಿದ್ದೆ. ಅಷ್ಟೊಂದು ಸಹಾಯವನ್ನು ತೋಟಗಾರಿಕೆ ಇಲಾಖೆ ಇರಬಹುದು, ಕೃಷಿ ಇಲಾಖೆ ಇರ್ಬೋದು, ಅವೆಲ್ಲ ನಮಗೆ ಮಾಡ್ತಾ ಇದ್ದಾರೆ. ಆದರೆ ಒಂದು ತೊಂದರೆ ಏನಪ್ಪ ಅಂತಂದರೆ, ಇಷ್ಟು ದೊಡ್ಡದಾಗಿ ನಾವು ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ 40-50 ಎಕರೆಯಲ್ಲಿ ನಾವು ತೋಟಗಾರಿಕೆಯನ್ನು ಮಾಡ್ತೀವಿ ಅಂತಂದರೆ, ಇಷ್ಟು ದೊಡ್ಡ ಕೃಷಿ ಹೊಂಡವನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ಅಷ್ಟೊಂದು ದೊಡ್ಡ ಮೊತ್ತವನ್ನು ಕೊಡುವಷ್ಟು, ಅಷ್ಟೊಂದು ದೊಡ್ಡ ಸಬ್ಸಿಡಿಯನ್ನು ಕೊಡುವಷ್ಟು ಅಥವಾ ಧನ ಸಹಾಯವನ್ನು ಕೊಡುವಷ್ಟು ಸ್ಟೇಟ್ ಹಾರ್ಟಿಕಲ್ಚರ್ ಬೋರ್ಡಲ್ಲಿ, ಕೃಷಿ ಇಲಾಖೆಯಲ್ಲಿ ಸಾಧ್ಯವಿಲ್ಲವಾಗಿತ್ತು. ಅದಕ್ಕೇ ನಾನು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡನ್ನು ಅಪ್ರೋಚ್ ಆದೆ. ಜೊತೆಗೆ ಇಲ್ಲೇ ಒಬ್ಬರು ವೆಂಕಟ್ ಅವರಂತ ಒಬ್ಬರಿದ್ದರು, ಅವರು ನನಗೆ ಈ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಲ್ಲಿ ಕನ್ಸಲ್ಟೆಂಟ್ ಆಗಿ ಈ ರೀತಿ ಹಲವಾರು ಪ್ರಾಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡುವಂತಹ ಪ್ರಸಾದ್ ಅಂತ ಒಬ್ಬರನ್ನ ಭೇಟಿ ಮಾಡಿಸಿದ್ರು. ಸೊ ಅವರು ನನಗೆ ಇಲ್ಲಿ ಬಂದು ಎಲ್ಲ ರೀತಿಯಲ್ಲಿ ಯಾವ್ಯಾವ ರೀತಿ ಇದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಲ್ಲಿ ಸ್ಕೀಮ್ ಹೇಗಿರುತ್ತೆ ಏನು ಅಂತ ನಮಗೆಲ್ಲ ತಿಳಿಸ್ಕೊಟ್ರು. ಅವ್ರು ಹೇಳಿರೋ ಪ್ರಕಾರ ನಾನು ಮಾಡಿರೋದೇನಪ್ಪ ಅಂತಂದರೆ, ಈ ರೀತಿ ಇಷ್ಟೊಂದು ದೊಡ್ಡ ಮೊತ್ತದ ಅಮೌಂಟ್ ನಿಮಗೆ ಸಿಗಬೇಕು, ಸಬ್ಸಿಡಿ ಆಗಬೇಕು ಅಂತಂದರೆ ನಿಮಗೆ ಬೇರೆ ಎಲ್ಲರೂ ಒಂದು ಕಡೆ ಪ್ರಾಪರ್ಟಿ ಇರಬೇಕು. ಮುಖ್ಯವಾಗಿ ನಗರದಲ್ಲಿ ಯಾವ್ದಾದ್ರು ಪ್ರಾಪರ್ಟಿ ಇದ್ದರೆ ನೀವು ಅದರ ಮೇಲೆ ಲೋನನ್ನು ತೊಗೊಬಹುದು. ಇದು ನನ್ನ ಜೊತೆಗೆ ಬಹಳಷ್ಟು ರೈತರಿಗೆ ಗೊತ್ತಿಲ್ಲ. ಈಗ ನಾನು ಕೂಡ ಅದೇ ತಪ್ಪನ್ನು ಮುಂಚೆನೂ ಮಾಡ್ತಿದ್ದೆ. ನನ್ನ ಸ್ನೇಹಿತರು ಹಲವಾರು ಜನ ನನಗಿಂತ ಮುಂಚೆ ಕೃಷಿ ಮಾಡಿದವರು ಸಹಿತ ಹೇಳ್ತಿದ್ರು, ಏನಪ್ಪ ಅಂದರೆ ಅವರೆಲ್ಲರೂ ಸಹಿತವ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಗೆ ಸಬ್ಸಿಡಿಗೆ ಅಂತ ಅಪ್ಲೈ ಮಾಡ್ತಿದ್ರು. ಅವರು ಸಬ್ಸಿಡಿ ಅಪ್ಲೈ ಮಾಡಿದಾಗ ಬಂದು ನೋಡಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಹೌದು ಇವರು ನಿಜವಾಗ್ಲೂ ಕೃಷಿನೇ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅಪ್ರೂವ್ ಮಾಡ್ತಿದ್ರಾಗಿತ್ತು. ಆದರೆ ಅವರಿಗೆ ಲೋನ್ ಸಿಗ್ತಾ ಇರಲಿಲ್ಲಾಗಿತ್ತು. ಯಾಕಪ್ಪ ಅಂತಂದರೆ ಸಾಮಾನ್ಯವಾಗಿ ಅವರೆಲ್ಲಗೇನಪ್ಪ ಅಂತಂದರೆ ಕೃಷಿ ಜಮೀನು ಇತ್ತಾಗಿತ್ತು, ಅದ್ರ ಮೇಲೇ ಲೋನ್ ತೊಗೊಳಕ್ಕೆ ಹೋಗ್ತಿದ್ರಾಗಿತ್ತು. ಆದರೆ ನನ್ನನ್ನು ಕೇಳಿದ್ರೆ ಈ ಕೃಷಿ ಜಮೀನಿನ ಮೇಲೆ ನೀವು ಲೋನ್ ಮಾಡೋಕ್ಕಿಂತ ಜಾಸ್ತಿ ನಗರದಲ್ಲಿ ಯಾವುದಾದ್ರು ನಿಮ್ಮದು ಪ್ರಾಪರ್ಟಿ ಇದ್ದರೆ, ಜಮೀನಿದ್ದರೆ ಅಥವಾ ಇನ್ನೇನಾದರೂ ಮನೆಗಳಿದ್ದರೆ ಅವುಗಳ ಮೇಲೆ ನೀವು ಲೋನ್ ಮಾಡಿದ್ರೆ ನಿಮಗೆ ಲೋನ್ ಸಿಗೋದು ಬಹಳ ಸುಲಭವಾಗುತ್ತೆ. ಸೊ ಅಂದರೆ ಈಗ ನೀವು ಹೇಳಿದೇನಪ್ಪ ಅಂತಂದರೆ ನಿಮ್ಮದು ಈ ಜಮೀನಿದೆ, ಇದನ್ನು ಬಿಟ್ಟು ನಿಮ್ಮದು ನಗರದಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ಮೇಲೆ ನೀವು ಲೋನ್ ತೊಗೊಂಡ್ರಿ. ಸೊ ಆ ಲೋನ್ ಅಪ್ರೂವ್ ಆಯಿತು. ಇಲ್ಲೇ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಸಹಿತ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿದ್ರು. ಸೊ ಲೋನ್ ಜೊತೆಗೆ ಸಬ್ಸಿಡಿ ಬಂತ ಹೇಗೆ ಸರ್? ಹೌದು ಸರ್. ಏನಪ್ಪ ಅಂತಂದರೆ ನಾನು ಲೋನ್ ತಗೊಂಡೆ, ನಂದು ಬೆಂಗಳೂರಲ್ಲಿ ಒಂದು ಸಣ್ಣ ಪ್ರಾಪರ್ಟಿ, ಆ ಪ್ರಾಪರ್ಟಿಯನ್ನು ಮಾರ್ಟಿಗೇಜ್ ಆಗಿಟ್ಟು ಲೋನ್ ತಗೊಂಡೆ. ಸುಮಾರು 77 ಲಕ್ಷದಷ್ಟು ನನಗೆ ಲೋನ್ ಸಿಕ್ತು. ಈ ಟೋಟಲ್ ಪ್ರಾಜೆಕ್ಟ್ ವ್ಯಾಲ್ಯೂ ನೋಡಿದ್ರೆ ನೀವು ಸುಮಾರು 1,03 ಲಕ್ಷದಷ್ಟು ಪ್ರಾಜೆಕ್ಟ್ ವ್ಯಾಲ್ಯೂ ಇದು. ಅಂದರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವ್ರ ಪ್ರಕಾರ ಹೇಗಪ್ಪ ಅಂತಂದರೆ ಸರ್, 25% ನಾನೇ ದುಡ್ಡು ಹಾಕಬೇಕು. ಈಗ ನೀವೇ ನೋಡಿದ್ರೆ 1,03,00,000 ಈ ಪ್ರಾಜೆಕ್ಟಲ್ಲಿ ಬ್ಯಾಂಕ್ ಅವರು 75% ದುಡ್ಡು ಕೊಟ್ಟರು, ಅಂದರೆ 77 ಲಕ್ಷ ಕೊಟ್ಟರು ನನಗೆ. ಉಳಿದಿರೋ ಒಂದು ಸುಮಾರು ಒಂದು 25-26 ಲಕ್ಷ ರೂಪಾಯಿಯನ್ನು ನಾನು ನನ್ನ ಕೈಯಾರೆ ಹಾಕ್ಕೊಂಡಿದ್ದು. ಸೊ ನಾನು ನನ್ನ ಪ್ರಾಜೆಕ್ಟ್ ಎಲ್ಲ ಸಿದ್ಧ ಮಾಡಿಕೊಂಡು ಪವನ್ ಅವರು ಹೇಳಿರೋ ಹಾಗೇ ನಾನು ಮೊದಲು 2 ಬ್ಯಾಂಕ್ಗಳನ್ನು ಅಪ್ರೋಚ್ ಆದೆ. ಒಂದು ಬ್ಯಾಂಕವ್ರು ನನಗೆ ಅಪ್ರೂವ್ ಸಹಿತ ಮಾಡಿದ್ರು. ಕೇವಲ 15 ದಿವಸದಲ್ಲಿ ನನಗೆ ಲೋನ್ ಸ್ಯಾಂಕ್ಷನ್ ಆಗಿಬಿಡ್ತು. ಆಮೇಲೆ ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ, ಈ ರೀತಿ ನೀವು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರನ್ನು ಅಪ್ರೋಚ್ ಆಗ್ತೀರಾ ಅಂತಂದರೆ
ಅಥವಾ ನೀವು ಈ ರೀತಿ ಒಂದು ಪ್ರಾಜೆಕ್ಟನ್ನು ಮಾಡ್ತಿದ್ದೀರಾ, ನಿಮಗೆ ಲೋನ್ ಬೇಕಾಗಿತ್ತು ಅಂತಂದರೆ ನಿಮ್ಮ ಜಮೀನು ಖಾಲಿ ಇರಬೇಕು. ನೀವಿಲ್ಲಿ ಯಾವುದೇ ರೀತಿ ಗಿಡಗಳನ್ನು ನೆಡೋದಿರ್ಬೋದು, ಏನೇ ಡೆವಲಪ್ಮೆಂಟ್ ಸಹಿತ ಮಾಡಿರಬಾರ್ದು. ಹಾಗಿದ್ದರೆ ಮಾತ್ರ ನಿಮಗೆ ಪ್ರಾಜೆಕ್ಟ್ ಅಪ್ರೂವ್ ಆಗೋದು, ಲೋನ್ ಕೂಡ ಸಿಗೋದು. ಸೊ ಅಂದರೆ ಈಗ ಜಮೀನಲ್ಲಿ ಏನಾದ್ರು ಬೆಳೆದಿದ್ದೀರಾ ಇಲ್ವಾ, ಮುಂಚೆ ಬೆಳೆದಿದ್ದೀರಾ, ಅಥವಾ ಇದೇ ನಿಮ್ಮ ಜಮೀನು ಹೌದಾ ಅಲ್ದಾ, ನೀವು ಹೇಳೋಷ್ಟು ಜಮೀನು ನಿಮಗಿದೆಯಾ ಅಂತ ನೀವು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಚೆಕ್ ಮಾಡ್ತಾರಾ ಸರ್? ಹೌದು ಸರ್, ಹೌದು. ಈಗ ನಾವು ಈ ರೀತಿ ಪ್ರಾಜೆಕ್ಟನ್ನು ನಾವು ಅವ್ರಿಗೆ ಕೊಟ್ಟ ಮೇಲೆ ಅವರು ಬಂದು ನೋಡಿ ನಮ್ಮ ಜಮೀನಲ್ಲಿ ಏನೂ ಇಲ್ಲ ಅಂತ ಖಾತ್ರಿಪಡಿಸ್ಕೊಂಡು ಜಮೀನು ಅಳತೆ ಮಾಡಿ ಇದು ನಮ್ಮದೇ ಜಮೀನು ಅಂತ ನೋಡಿ ಎಲ್ಲ ರೆಕಾರ್ಡೆಲ್ಲ ಚೆಕ್ ಮಾಡಿ ಅದಾದಮೇಲೆ ಎಲ್ಲ ಸರಿಯಾಗಿದ್ದರೆ ಮಾತ್ರ ಅವ್ರು ಅಪ್ರೂವ್ ಮಾಡ್ತಾರೆ, ಇಲ್ಲಾಂದ್ರೆ ಅಪ್ರೂವ್ ಮಾಡಲ್ಲ. ಸರ್, ಈಗ ನೀವು ಹೇಳ್ತಾ ಇರೋದೇನಪ್ಪ ಅಂದರೆ ಪ್ರಾಜೆಕ್ಟ್ ಒಟ್ಟಾರೆ ಇರೋದು 1,03,00,000 ರೂಪಾಯಿದಲ್ಲಿ. ಅದರಲ್ಲಿ ನಿಮಗೆ 77 ಲಕ್ಷದಷ್ಟು ಲೋನ್ ಸಿಕ್ತು ಅಂತ. ಇದು ಸಬ್ಸಿಡಿ ಎಷ್ಟು ಬಂತು ಹೇಗೆ ಸರ್ ಅಂತ ನೀವಿಲ್ಲಿ ನೋಡಬಹುದು. ನಂದು ಗಿಡ ನೆಡೋದು, ಡ್ರಿಪ್ ಹಾಕೋದು, ಸ್ಟೋರ್ ರೂಮ್ ಕಟ್ಟೋದಕ್ಕೆ, ಲೇಬರ್ಗಳು ಉಳ್ಕೊಳ್ಳೋಕ್ಕೆ ಸಣ್ಣ ರೂಮ್ಗಳನ್ನು ಕಟ್ಟಿದ್ದೀನಿ, ಅದನ್ನು ಟ್ರ್ಯಾಕ್ಟರ್ ತಗೊಳ್ಳೋದಕ್ಕೆ, ಎಲ್ಲದಕ್ಕೂ ಸೇರಿ 40% ಅಷ್ಟು ಸಬ್ಸಿಡಿ ಸಿಗುತ್ತೆ ಸರ್. ಸಬ್ಸಿಡಿ ಕೂಡ ಅಪ್ರೂವ್ ಆಗಿದೆ. ಈಗ 77 ಲಕ್ಷ ನಾನು ಲೋನ್ ಮಾಡಿದ್ದೀನಿ ಅಂತಂದರೆ ಸುಮಾರು ಒಂದು 30-32 ಲಕ್ಷ ರೂಪಾಯಿ ಅಷ್ಟು ನನಗೆ ಸಬ್ಸಿಡಿ ಬರುತ್ತೆ. ಬಹುಶಃ ಇನ್ನೊಂದು 15 ದಿವಸ, 1 ತಿಂಗಳೊಳಗೆ ಅಷ್ಟು ಅಮೌಂಟು ನನಗೆ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸರ್. ಸರ್, ಅಕೌಂಟ್ ಅಂದರೆ ಯಾವ ಅಕೌಂಟ್ ಅಂದರೆ ನಿಮ್ಮ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೋ, ಅಥವಾ ನಾನು ಕೇಳಿರೋ ಪ್ರಕಾರ ಹೇಗಪ್ಪ ಅಂತಂದರೆ, ಈಗ ನೀವು ಲೋನ್ ಹಣವನ್ನು ಕಟ್ತಾ ಹೋದ ಹಾಗೆ ನಿಮಗೆ ದುಡ್ಡು ಬರ್ತಾ ಇರುತ್ತೆ ಅಂತೇನೋ ಹೇಳ್ತಾರಲ್ಲ, ಆ ರೀತಿನ ಹೇಗೆ ಸರ್ ಅದು ಅಂತ? ಹೌದು ಸರ್. ಏನಪ್ಪ ಅಂತಂದರೆ ನಾವು ಒಂದು ರಿಸರ್ವ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಕ್ರಿಯೇಟ್ ಮಾಡಬೇಕಾಗತ್ತೆ. ರಿಸರ್ವ್ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರುತ್ತೆ. ನಮ್ಮದು ಏನು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಆ ಅಕೌಂಟಿಗೆ ದುಡ್ಡು ಬರಲ್ಲ, ಸಬ್ಸಿಡಿದು ಅಲ್ಲಿ ಬರುತ್ತೆ. ನಾವು ಲೋನ್ ಕಟ್ತಾ ಇದ್ದ ಹಾಗೇ ಲೋನ್ ಕ್ಲಿಯರ್ ಆಗ್ತಾ ಇದ್ದ ಹಾಗೆ ನಮಗೆ ಆ ದುಡ್ಡು ಬರ್ತಾ ಇರುತ್ತೆ. ಓಕೆ ಸರ್. ಆಮೇಲೆ ಇನ್ನೊಂದು ಸಣ್ಣ ಡೌಟು, ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಗೆ ನಾವು ಹೋಗಬೇಕು ಅಂದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಾ ಹೇಗೆ ಅಂತ? ಅಂದರೆ ಈಗ ನನ್ನ ಹತ್ರ 1 ಎಕರೆ ಲ್ಯಾಂಡ್ ಇದೆ ಸರ್, ನಾನು ಅಪ್ಲೈ ಮಾಡ್ಬೋದಾ ಹೇಗೆ? ಇಲ್ಲ ಸರ್, ನನಗೆ ಗೊತ್ತಿರೋ ಪ್ರಕಾರ ಏನಪ್ಪ ಅಂತಂದರೆ 5 ಎಕರೆಗಿಂತ ಜಾಸ್ತಿ ಇದ್ದವರು ಮಾತ್ರ ಈ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಸಬ್ಸಿಡಿಗೆ ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಇದ್ದರೆ ಅಪ್ರೂವ್ ಆಗಲ್ಲ ಅಂತ ಹೇಳಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಹೈಯೆಸ್ಟ್ ಇಷ್ಟು ಎಕರೆ ಇರಬೇಕು ಅಂತ ಏನಾದ್ರು ಇದೆಯಾ ಹೇಗೆ ಸರ್? ಹೌದು ಸರ್, 45 ಎಕರೆ ಲಾಸ್ಟು ಅಂತ ಹೇಳ್ತಾರೆ. ಅದು ನಿಮ್ಮದು 80 ಎಕರೆ ಜಮೀನಿದೆ ಅಂತ ಹೇಳಿದ್ರಲ್ಲ ಸರ್, ಮತ್ತೆ ಹೇಗೆ? ಇಲ್ಲ ಸರ್, ನಂದು ಒಟ್ಟೆ ಇರೋದು 80 ಎಕರೆ. ಅದರಲ್ಲಿ ನಾನು ಈ ಪ್ರಾಜೆಕ್ಟಲ್ಲಿ ನಾನು ಕೇವಲ 49 ಎಕರೆ ಅಷ್ಟೇ ಇಟ್ಟಿರೋದು. ಸೊ ಅಂದರೆ ನಿಮ್ಮದು ಎಷ್ಟಾರು ಜಮೀನು ಇರಲಿ, ನೀವು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರದ್ದು ಪ್ರಾಜೆಕ್ಟನ್ನು ಅಪ್ರೂವ್ ಆಗಬೇಕು, ಸಬ್ಸಿಡಿ ಸಿಗಬೇಕು ಅಂತಂದರೆ ನೀವು 45-50 ಎಕರೆ ಅಷ್ಟೇ ಪ್ರಾಜೆಕ್ಟ್ ಸಿಗೋದು. ಹೌದು ಸರ್, ಅಷ್ಟರದ್ದೇ. ಸರ್, ಈಗ ನಿಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆಗಬೇಕು ಅಂದರೆ ನೀವು ಅವ್ರು ಹೇಳಿರೋ ರೀತಿಯೇ ಮಾಡಬೇಕಾಗತ್ತಲ್ವಾ? ನೀವು ಯಾವುದೋ ರೀತಿ ಮಾಡಿದ್ರೆ ಪ್ರಾಜೆಕ್ಟ್ ಅಪ್ರೂವ್ ಆಗಲ್ಲ ಅಲ್ವಾ? ಹೌದು ಸರ್. ಈಗ ನಾವೇ ಹೇಳಬೇಕು ಅಂತಂದರೆ ನಾವು ಮಾವನ್ನು 20 ಅಡಿಗೆ ಹಾಕಿರೋದು. ಸೊ 110 ಗಿಡಗಳು 1 ಎಕರೆಲ್ಲಿ ಕುಳಿತಿದ್ದಾವೆ. ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವ್ರು ಏನಪ್ಪ ಅಂತಂದರೆ ಅಕಸ್ಮಾತ್ ನೀವು 1 ಎಕರೆಗೆ 130 ಅಥವಾ 160 ಗಿಡ ಹಾಕಿದ್ರೂ ಸಹಿತ ಪ್ರಾಜೆಕ್ಟ್ ಅಪ್ರೂವ್ ಮಾಡ್ತಾರೆ. ಅದೇನಪ್ಪ ಅಂತಂದರೆ ನೀವು ಮೊದಲು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾದ್ರೆ ನೀವು ಎಷ್ಟು ಗಿಡ ಹಾಕ್ತೀರಿ ಅಂತ ಹೇಳ್ತೀರೋ, ಎಷ್ಟು ಅಂತರ ಇಡ್ತೀರಿ ಅಂತ ಹೇಳ್ತೀರೋ ಅದೇ ಅಂತರವನ್ನು ಮೇಂಟೈನ್ ಮಾಡಬೇಕು. ನೀವು ಪ್ರಾಜೆಕ್ಟಲ್ಲಿ ಒಂದು ಹೇಳೋದು ಇಲ್ಲೊಂದು ಮಾಡಿದ್ರೆ ಅಪ್ರೂವ್ ಆಗಲ್ಲ ಸರ್. ಇದರಲ್ಲೂ ಸಹಿತ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈಗ ನಿಮಗೆ ಹೇಳಬೇಕು ಅಂದರೆ ನಾವು 15 ವರ್ಷದ ಹಿಂದೆ ನಮ್ಮ ತಂದೆಯವರು ಒಂದು ಬಾರಿ 5 ಎಕರೆಯಲ್ಲಿ ಬಾಳೆ ಬೆಳೀಬೇಕು ಅಂತ ಅಂದ್ಕೊಂಡು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡನ್ನು ಅಪ್ರೋಚ್ ಆಗಿದ್ದರಾಗಿತ್ತು. ಆದರೆ ನಮಗೆ ಆವಾಗ ಅಷ್ಟೊಂದು ಮಾಹಿತಿ ಇಲ್ಲಾಗಿತ್ತು, ಈ ಪ್ರಾಜೆಕ್ಟನ್ನು ಯಾವ ರೀತಿ ಮಾಡಬೇಕು, ಪ್ರಾಜೆಕ್ಟಲ್ಲಿ ಇದ್ದ ಹಾಗೇ ನಾವೆಲ್ಲ ಮೇಂಟೈನ್ ಮಾಡಬೇಕು ಅಂದ್ಕೊಂಡು. ಅದಕ್ಕಾಗಿ ನಮಗೆ ಆವಾಗ ಅಂದ್ಕೊಂಡಷ್ಟು ಸಬ್ಸಿಡಿ ಸಿಕ್ಕಿಲ್ಲ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಂದ. ಅದಕ್ಕೆ ನಾನು ಈ ಬಾರಿ ಏನು ಮಾಡಿದಪ್ಪ ಅಂತಂದರೆ, ನಾನೇ ಡೈರೆಕ್ಟಾಗಿ ಎಲ್ಲ ಮಾಡೋ ಬದಲು ಒಬ್ಬ ಕನ್ಸಲ್ಟೆಂಟನ್ನು ತೊಗೊಂಡು ಅವ್ರ ಕನ್ಸಲ್ಟೆಂಟ್ ಹೇಳಿರೋ ರೀತಿಯೇ ಮಾಡಿದೆ. ಅದಕ್ಕಾಗಿ ನಾನು ಎಷ್ಟು ಸಬ್ಸಿಡಿ ಬೇಕಾಗಿತ್ತೋ ಅಷ್ಟನ್ನು ಕರೆಕ್ಟಾಗಿ ಪ್ಲ್ಯಾನ್ ಪ್ರಕಾರನೇ ಎಲ್ಲದೂ ಆಗಿದೆ, ಜೊತೆಗೆ ಸರಿಯಾದ ಸಮಯದಲ್ಲೇ ಆಗಿದೆ. ಟೈಮಲ್ಲೇ ಆಯಿತು ಅಂತಂದರೆ ಅಂದರೆ ಎಷ್ಟು ಟೈಮ್ ಇರುತ್ತೆ, ಹೇಗೆ ನೀವು ಎಷ್ಟು ಟೈಮಲ್ಲಿ ಕಂಪ್ಲೀಟ್ ಮಾಡಿದ್ರಿ? ಸಾಮಾನ್ಯವಾಗಿ ಸರ್ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ 2-3 ವರ್ಷ ನಮಗೆ ಟೈಮ್ ಕೊಡ್ತಾರೆ. ಆದರೆ ನಾನು ಕೇವಲ 8 ತಿಂಗಳಲ್ಲಿ ಪೂರ್ತಿಯಾಗಿ ನೀವೇನು ನೋಡ್ತಾ ಇದ್ದೀರೋ ಎಲ್ಲವನ್ನು ಮುಗಿಸಿದ್ದೀನಿ. ಸೊ ಅಂದರೆ ನೀವು ಹೇಳಿರೋ ಪ್ರಕಾರ ಅಕಸ್ಮಾತ್ ಯಾರಿಗೆಲ್ಲ 5 ಎಕರೆಗಿಂತ ಜಾಸ್ತಿ ಜಮೀನಲ್ಲಿ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತಿದ್ದರೆ ಅವರು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡನ್ನು ಸಬ್ಸಿಡಿಗೋಸ್ಕರ ಅಪ್ರೋಚ್ ಆಗಬಹುದು. ನೀವು ಒಂದಿಷ್ಟು ಪ್ರೊಸೆಸ್ಗಳನ್ನು ಹೇಳಿದ್ರೆ ಅವೆಲ್ಲ ಮಾಡಿದ್ರೆ ಅವ್ರಿಗೆ ಸಬ್ಸಿಡಿ ಸಿಗಬಹುದು. ನಿಮಗೂ ಸಹಿತ ಬಹಳ ಬೇಗ ಎಲ್ಲ ಸಿಕ್ತು, ಯಾಕೆಂದರೆ ನೀವು ಒಂದು ಕನ್ಸಲ್ಟೆಂಟ್ ಥ್ರೂ ಹೋಗಿದ್ದಕ್ಕೆ ಅಂತ ಅಂದ್ಕೊಂಡು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಹಲವು ತಳಿಗಳ ಕಾಳುಮೆಣಸು, ಕಾಫಿ,
ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಎಂಎಸ್ಜಿಪಿ ನಗರ ಸಾವಯವ ಗೊಬ್ಬರ ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಎಂಎಸ್ಜಿಪಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. సో దిస్ ఆర్ ఆల్ ఇప్పుడు మీరు చెప్పారు. సో ఎట్లా ఏమేమి ఉన్నాయి, ఎట్లా ఉంది, సో ఎట్లా నేషనల్ హార్టికల్చర్ బోర్డ్ అప్రూవ్ అయింది అనేది. సో వాట్ నెక్స్ట్ అంటే నెక్స్ట్ మీ ప్లాన్ ఏంటి? అంటే మీరు మాతో అప్పుడు చెప్తున్నారు లైక్ జస్ట్ ఇలా గ్రో చేయడం, తర్వాత మార్కెట్కి తీసుకురావడం మీ ప్లాన్ కాదు. యూ హ్యావ్ అ బిగ్గర్ ప్లాన్. సో దాని గురించి మాకు చెప్తారా? యాక్చువల్లీ ఇప్పుడు ఈ ప్రాజెక్ట్ చేస్తూ ఐ గాన్ త్రూ లాట్ ఆఫ్ అదర్ థింగ్స్ ఆల్సో. ಸೊ ನಾನು ಈ ಪ್ರಾಜೆಕ್ಟ್ ಶುರು ಮಾಡಿದಾಗಿಂದ ನಾನು ಬಹಳಷ್ಟು ಬೇರೆ ಎಲ್ಲ ಸ್ಟಡಿ ಮಾಡ್ತಾ ಹೋದೆ. ಅಂತಂದರೆ ಅಗ್ರಿಕಲ್ಚರ್ ಮಾರ್ಕೆಟ್ ಹೇಗಿದೆ ಏನು ಅನ್ನೋದ್ರ ಬಗ್ಗೆ. ಈಗ ನನ್ನ ಕನಸನ್ನು ಹೇಳಿದ್ರೆ ಸರ್, ನಾನು ಸಂಪೂರ್ಣ ಕೃಷಿ ಕಡೆನೇ ಬರಬೇಕು ಅಂತಿದ್ದೀನಿ. ಅಂತಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾನು ಈ ಕಾರ್ಪೊರೇಟ್ ಜಾಬನ್ನು ಬಿಟ್ಟು ಪೂರ್ತಿಯಾಗಿ ಕೃಷಿಕನಾಗಬೇಕು ಅಂತ ಇದ್ದೀನಿ. ಅಂದರೆ ಸರ್, ನಾನೀಗ ಭಾಳಷ್ಟು ಕಡೆ ಎಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಫರ್ಮಾಕಲ್ಚರು, ಬಯೋಚಾರ್ ಅಂತ ಅಂದ್ಕೊಂಡು, ಈಗ ನನಗೆ ನೆನಪಿರೋದೇನಪ್ಪ ಅಂತಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸಹಿತ ಕಟ್ಟಿಗೆಯಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರಾಗಿತ್ತು. ಅಲ್ಲಿ ಬಂದಿರುವಂತಹ ಮಸಿ ಕೆಂಡ ಅವೆಲ್ಲವನ್ನು ತಗೊಂಡು ಜಮೀನಿಗೆ ಹಾಕ್ತಿದ್ರಾಗಿತ್ತು. ಒಟ್ಟಾರೆ ಭೂಮಿಯಲ್ಲಿ ಸಾವಯವದ ಇಂಗಾಲ ತುಂಬ ಚೆನ್ನಾಗಿರೋದು. ಆದರೆ ಈಗ ನಾವು ಎಲ್ಲ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಕಟ್ಟಿಗೆ ಇರಬಹುದು, ಕಟ್ಟಿಗೆಯಿಂದ ಬಂದಂತಹ ಮಸಿ ಕೆಂಡ ಅವೇನು ಯೂಸ್ ಮಾಡ್ತಾ ಇಲ್ಲ. ಜೊತೆಗೆ ಭೂಮಿಯಲ್ಲೂ ಸಹಿತ ಸಾವಯವ ಇಂಗಾಲ ಕಡಿಮೆ ಆಗಿಬಿಟ್ಟಿದೆ. ಇಲ್ಲೆಲ್ಲ ನಾನು ಕೃಷಿ ನೋಡ್ತಾ ಇದ್ರೆ ಏನಪ್ಪ ಅಂತಂದರೆ ಮುಖ್ಯವಾಗಿ ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಇದೆ. ಅದನ್ನು ಏನು ಅಂತ ತಿಳ್ಕೊಳ್ಳೋದಿಲ್ಲ. ಅದನ್ನು ಯಾವ ರೀತಿ ಹತೋಟಿ ಮಾಡಬೇಕು ಅಂತ ತಿಳ್ಕೊಳ್ಳೋದು ಬದಲು ಎಲ್ಲ ಒಂದು ಅಂಗಡಿಗೆ ಹೋಗ್ತಾರೆ, ಅವರು ಏನು ಹೇಳ್ತಾರೆ ಅದನ್ನು ತಗೊಬಂದು ಸಿಂಪಡಣೆ ಮಾಡ್ತಾರೆ. ಸೊ ಈ ಎಲ್ಲ ಸಮಸ್ಯೆ ನೋಡಿಕೊಂಡು ಸರ್, ಅಂದರೆ ನಾವು ಒಂದು 5-6 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ರೀತಿ ಬಯೋಚಾರ್ ಇರಬಹುದು, ಫರ್ಮಾಕಲ್ಚರ್ ಇರ್ಬೋದು, ಇನ್ನೂ ಹಲವಾರು ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಕೆಲವೊಮ್ಮೆ US ಹೋಗಿ ಎಲ್ಲ ನೋಡ್ಕೊಬಂದಿದ್ದೀನಿ. ಏನೆಲ್ಲ ಇದೆಯೋ ಅವನ್ನೆಲ್ಲ ತಂದು ಇದೇ ಜಮೀನಲ್ಲಿ ನಾವು ಒಂದು ಸಣ್ಣ ಪ್ರಾಜೆಕ್ಟ್ ಥರ, ಪೈಲಟ್ ಪ್ರಾಜೆಕ್ಟ್ ಥರ ಮಾಡೋದು. ಸಕ್ಸಸ್ ಆದರೆ ನಾವು ಏನು ತಿಳ್ಕೊಂಡಿರ್ತೀವೋ ಅದನ್ನು ಬೇರೆ ರೈತರಿಗೆ ಹೇಳೋಕ್ಕೆ. ಸೊ ಆ ರೀತಿ ನಾವು ಬೇರೆ ರೈತರಿಗೆ ಹೆಲ್ಪ್ ಆಗೋ ರೀತಿಯೂ ಒಂದು ಕಂಪ್ನಿಯನ್ನು ಮಾಡಬೇಕು ಅಂತ ಇದ್ದೀವಿ. ಅದ್ರ ಜೊತೆಗೆ ನಾವು ಒಂದು 5-6 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈಗ ಒಂದು 6-7 ತಿಂಗಳಿಂದ ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ B2B ಮತ್ತು B2C ಈ ಎಲ್ಲ ಕೃಷಿ ಉತ್ಪನ್ನಗಳನ್ನು ನಾವು ತಗೊಂಡು ಮಾರಬೇಕು ಅಂತ ಒಂದು ಪ್ಲ್ಯಾನ್ ಇದೆ ಸರ್. ಅಂದರೆ ಈಗ ನನ್ನ ಪ್ಲ್ಯಾನ್ ಏನಿರೋದಪ್ಪ ಅಂತಂದರೆ ಸರ್, ರೈತನಿಗೆ ಅವನು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಕೊಡೋದು ಮೊದಲನೇದು. ಅದೊಂದೇ ಅಲ್ಲದೆ ಈಗ ಯಾವುದೋ ಒಂದು ತರಕಾರಿ ಹಣ್ಣನ್ನು ಬೆಳೀತಾ ಇದ್ದಾರೆ ಅಂತಂದರೆ ಅದನ್ನು ತಗೊಳ್ಳೋದು ಒಂದೇ ಅಲ್ಲದೆ ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ಒಂದನೇದಾಗಿ. ಆಮೇಲೆ ಯಾವ ಸೀಸನಲ್ಲಿ ಯಾವ ಬೆಳೆಯನ್ನು ಹಾಕಿದ್ರೆ ಅವನಿಗೆ ಜಾಸ್ತಿ ಲಾಭ ಆಗುತ್ತೆ, ಈ ಸೀಸನ್ನಿಗೆ ಇದನ್ನು ಹಾಕಬಾರ್ದು, ಇದನ್ನು ಹಾಕಿ ಅಂತ ಎಲ್ಲವನ್ನೂ ಸಹಿತ ಗೈಡ್ ಮಾಡಿ ಅವರು ಬೆಳೆದಂತಹ ಬೆಳೆಗಳನ್ನು ನಾವೇ ತಗೊಂಡು, ಈಗೇನಪ್ಪ ಅಂದರೆ ನಾನು ಹಲವಾರು ಸೂಪರ್ ಮಾರ್ಕೆಟ್ಗಳ ಜೊತೆ ಮಾತಾಡ್ತಾ ಇದ್ದೀನಿ. ಯಾವ ಸೀಸನ್ನಲ್ಲಿ ಯಾವ ರೇಟ್ ಇರುತ್ತೆ, ಯಾವ ತರಕಾರಿಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅದನ್ನೆಲ್ಲ ತಿಳ್ಕೊಬೇಕು ಅಂದ್ಕೊಂಡು, ಆಮೇಲೆ ನಮ್ಮದೇ ಕೆಲವೊಂದು ಸೂಪರ್ ಮಾರ್ಕೆಟ್ಗಳನ್ನು ತೆಗಿಬೇಕು ಅಂತಲೂ ಸಹಿತ ಇದ್ದೀವಿ ಬೆಂಗಳೂರಲ್ಲಿ. ನಾವೊಂದು 5-6 ಜನ ಫ್ರೆಂಡ್ಸ್ ಸೇರಿ. ಓಕೆ ಸರ್, ಅಂದರೆ ಈಗ
ನೀವು ಸೂಪರ್ ಮಾರ್ಕೆಟಿಗೆ ತೊಗೊಂಡೋಗಿ ಕೊಟ್ಟರೆ B2B ಆಯಿತು, ನೀವೇ ಸೂಪರ್ ಮಾರ್ಕೆಟ್ ತೆಗೆದ್ರೆ B2C ಆಯಿತು. ಸೊ ನೀವು ಆವಾಗ ಹೇಳಿದ್ರಲ್ಲ B2B B2C ಅಂತ ಇದಾ ಹಾಗಾದರೆ? ಹೌದು ಸರ್, ಕರೆಕ್ಟು, ನೀವು ಹೇಳಿದ ಕರೆಕ್ಟು. ನಾವು ರೈತರಿಂದ ತಗೊಂಡು ನಮ್ಮ ಜಮೀನಲ್ಲಿ ಏನು ಬೆಳೆದಿವೋ ಎಲ್ಲವನ್ನೂ ಸಹಿತವ B2B B2C ಮಾರಬೇಕು ಅಂತ ಇದ್ದೀವಿ. ಹಲವಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರು ಅವ್ರ ಜೊತೆಗೂ ಕೂಡ ಮಾತಾಡ್ತಾ ಇದ್ದೀವಿ. ಅಂತಂದರೆ ಅಲ್ಲಿ ಯಾವ ರೀತಿ ಕ್ವಾಲಿಟಿ ಕೇಳ್ತಾರೆ ಆ ರೀತಿ ನಾವು ಇಲ್ಲಿ ಬೆಳಿಬಹುದಾ ಹೇಗೆ ಅಂತ ಯೋಚನೆ ಮಾಡೋಕ್ಕೆ. ಜೊತೆಗೇನಪ್ಪ ಅಂತಂದರೆ ಈಗ ನಾನು ಹೇಳಿದ್ನಲ್ಲ ಸರ್, ನಮ್ಮ 5 ಜನ ಗ್ರೂಪ್ ಅಂದ್ಕೊಂಡು ನಮ್ಮದೇ ಎಲ್ಲರದ್ದು ಸೇರಿದ್ರೆ ಒಂದು 450-500 ಎಕರೆಯಷ್ಟು ಜಮೀನಿದೆ. ಸೊ ನಾವು ನಮಗೇನು ಬೇಕೋ ಅವನ್ನು ಬೆಳಿಬೇಕು, ನಾವು ಬೆಳೆದಿದ್ದನ್ನು ಎಲ್ಲೋ ಮಾರುಕಟ್ಟೆಗೆ ಕೊಡೋ ಬದಲು ನಾವೇ ಮಾರ್ಕೆಟ್ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ ಸರ್. ಸರ್, ಈಗ ಮಾವನ್ನೇ ಉದಾಹರಣೆಗೆ ತೊಗೊಂಡ್ರೆ ಇಲ್ಲೆಲ್ಲ ರೈತರ ಹತ್ರಿಂದ 30 ರೂಪಾಯಿಗೆ ತೊಗೊಂಡು ಹೋಗಿ ಮಾರ್ಕೆಟಿಗೆ 90 ರೂಪಾಯಿಗೆ ಮಾರ್ತಾ ಇದ್ದಾರೆ ಸರ್. ಈಗ ನಮ್ಮದೇ ಮಾರ್ಕೆಟ್ ಮಾಡಿಕೊಂಡ್ರೆ ನಾವೇ ಬೆಳೆದಿರೋದನ್ನು ತೊಗೊಂಡೋಗಿ ಡೈರೆಕ್ಟಾಗಿ 90 ರೂಪಾಯಿಗೆ ಮಾರಿಬಿಟ್ರೆ ಅಷ್ಟು ನಮಗೆ ಲಾಭ. ಬೇಡ, ನಾವು ರೈತರಿಗೆ 60 ರೂಪಾಯಿಗೆ ತೊಗೊಂಡೋಗಿ ಅಲ್ಲಿ ನಾವು 90 ರೂಪಾಯಿಗೆ ಮಾರಿದ್ರು ಸಹಿತ ನಮಗೂ 30 ರೂಪಾಯಿ ಉಳ್ದಂಗೆ ಆಯಿತು, ರೈತರಿಗೂ 30 ರೂಪಾಯಿ ಜಾಸ್ತಿ ಕೊಟ್ಟಂಗೆ ಆಯಿತು ಸರ್. ಇದೇ ನಮ್ಮ ಕಾನ್ಸೆಪ್ಟು. ಇದಕ್ಕೋಸ್ಕರ ನಾವು ಮುಂದೆ ವರ್ಕ್ ಮಾಡಬೇಕು ಅಂತ ಇದ್ದೀವಿ ಸರ್. ಈ ರೀತಿ ನೀವು ಪ್ಲ್ಯಾನ್ ಇದೆ, ಹೌದು, ಇದನ್ನು ಯಾವಾಗ ಮಾಡ್ತೀರಾ ಅಂತಂದರೆ ಇಲ್ಲಿ ನಿಮ್ಮ ಸದ್ಯಕ್ಕೆ ಹೇಳ್ತಾ ಇದ್ದೀರಾ 80 ಎಕರೆ ಜಾಗ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈ 80 ಎಕರೆ ಮೇಂಟೈನ್ ಮಾಡಿಕೊಂಡು ಜೊತೆಗೆ ಹೊಸ ಕಂಪ್ನಿ ತೆಗೆದು ಅವೆಲ್ಲ ತುಂಬ ಶ್ರಮದಾಯಕವಲ್ಲ. ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಹೇಗೆ ಸರ್ ಅಂತ? ಏನಿಲ್ಲ ಸರ್, ಈಗ ಸದ್ಯಕ್ಕೆ ನಾನು ಇಷ್ಟೋ ತನಕ ಈ ಪ್ರಾಜೆಕ್ಟ್ ಮೇಲೆ ಜಾಸ್ತಿ ನನ್ನ ಗಮನವನ್ನು ಹರಿಸ್ತಾ ಇದ್ದೆ ಆಗಿತ್ತು. ಈಗ ಪ್ರಾಜೆಕ್ಟ್ ಆಯಿತು, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಬಂದು ನೋಡಿ ನನಗೆ ಸಬ್ಸಿಡಿ ಕೂಡ ಸ್ಯಾಂಕ್ಷನ್ ಆಗಿದೆ. ಇನ್ನೇನಿದ್ರು ಇಲ್ಲಿ ಬಂದು ನೋಡೋದು, ಕೆಲಸ ಹೇಳೋದು, ಇದು ಮಾಡೋದು ಅಷ್ಟೇ. ನಾನು ಇಲ್ಲಿಗೋಸ್ಕರನೇ ಒಂದು ಟೀಮ್ ಇಟ್ಟಿದ್ದೀನಿ, ಅವ್ರು ನೋಡ್ಕೊಂಡು ಹೋಗ್ತಾರೆ. ಇನ್ನು ಮುಂದೇನಿದ್ರು ನನ್ನ ಕಂಪ್ನಿ ಕೆಲಸವನ್ನು ಮಾಡ್ಕೊಳ್ಳೋದು ಸರ್. ಸರಿ ಸರ್, ಈಗ ನಿಮ್ಮದು ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರಿ, ಪ್ರಾಜೆಕ್ಟ್ ಯಾವಾಗ ಶುರುವಾಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರು, ನೀವು ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ ಅನ್ನೋದ್ರ ಕೂಡ ಹೇಳಿದ್ರಿ. ಈಗ ನೆಕ್ಸ್ಟ್ ನಾನು ಇಲ್ಲಿಗೆ ವಾಪಸ್ ಜಮೀನಿಗೆ ಬಂದರೆ ನಾನು ನೋಡ್ತಾ ಇದ್ದೀನಿ ಸರ್, 80 ಎಕರೆಯಲ್ಲಿ ಪೂರ್ತಿಯಾಗಿ ಡ್ರಿಪ್ಪಲ್ಲೇ ನೀವು ಇದು ಮಾಡ್ತಾಯಿದ್ದೀರಾ. ಸೊ ನೀರು ಗೊಬ್ಬರ ಎಲ್ಲ ಡ್ರಿಪ್ಪಲ್ಲೇ ಕೊಡ್ತಾಯಿದ್ದೀರಲ್ವಾ? ಹೌದು ಸರ್, ನೀರು ಮತ್ತು ಗೊಬ್ಬರ ಎಲ್ಲ ಡ್ರಿಪ್ಪಲ್ಲೇ ಕೊಡ್ತೀನಿ ಸರ್. ನಾನೀಗ ಏನು ಕೇಳ್ತಾ ಇದ್ದೀನಪ್ಪ ಅಂತಂದರೆ ಈ 80 ಎಕರೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಜನ ಬೇಕಾಗುತ್ತೆ, ಆಳುಗಳು ಹೇಗೆ ಅಂತ? ಸರ್, ಆ್ಯಕ್ಚುಲಿ ಇದೊಂದು ವಿಷಯ ನಾನು ನಿಮಗೆ ಹೇಳಬೇಕು. ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ನೋಡಿದ್ರೆ ಈಗ ನೀರಾವರಿ ವ್ಯವಸ್ಥೆ ಮಾಡಿದ್ರೆ ನಾವು 2 ಎಕರೆಗೆ 3 ಎಕರೆಗೆ ಬೇಡ, 1 ಎಕರೆಗೆ ಒಂದೊಂದು ಗೇಟ್ ವಾಲ್ಗಳಿರ್ತವೆ. ತುಂಬ ಜಮೀನು ತುಂಬ ಇರುತ್ತೆ. ಸಾಮಾನ್ಯವಾಗಿ ಏನು ಮಾಡಬೇಕು, ರೈತರು ಅಥವಾ ಆಳುಗಳು ಎಲ್ಲರೂ ಅಲ್ಲಿಗೆ ಹೋಗಿ ಗೇಟ್ ವಾಲನ್ನು ತಿರ್ಸೋದು, ಆಫ್ ಮಾಡೋದು, ಆನ್ ಮಾಡೋದು ಮಾಡ್ಕೊತಾ ಇರಬೇಕಾಗತ್ತೆ. ನಾವೇನು ಮಾಡಿದ್ದೀವಪ್ಪ ಅಂದರೆ ಸೆಂಟ್ರಲೈಸ್ ಸಿಸ್ಟಮ್ ಮಾಡಿದ್ದೀವಿ ಸರ್. ಈಗ ನೀವು ನೋಡಿದ್ರೆ ಅಲ್ಲಿ ನಮ್ಮದು ಪಂಪ್ ರೂಮ್ ಇದೆ. ಆ ಪಂಪ್ ರೂಮಲ್ಲಿ ಸುಮಾರು 80 ಎಕರೆಗೆ ಒಂದು 40 ಗೇಟ್ ವಾಲ್ಗಳೇನೋ ಬೇಕಾಗ್ತವೆ ಅಂತ ಹೇಳಿದರು. ಅದನ್ನು ಸಹಿತ ನಾವು ಪ್ಲ್ಯಾನ್ ಮಾಡಿ ಸುಮಾರು 12 ಗೇಟ್ ವಾಲ್ಗಳಿಂದ 80 ಎಕರೆ ಪೂರ್ತಿ ನೀರಾವರಿ ಬರೋ ಥರ ಮಾಡ್ಕೊಂಡಿದ್ದೀವಿ. ನಾನಾಗಲಿ ಅಥವಾ ನಮ್ಮ ಆಳುಗಳಾಗಲಿ ಇಡೀ ಜಮೀನು ತುಂಬ ಓಡಾಡಿ ಗೇಟ್ ವಾಲ್ಗಳನ್ನು ಆನ್ ಮಾಡಬೇಕು ಅಂತಿಲ್ಲ. ಪಂಪ್ ರೂಮಲ್ಲೇ ಎಲ್ಲ ಗೇಟ್ ವಾಲ್ಗಳು ಇದ್ದಾವೆ, ಅಲ್ಲನ್ನೇ ಆನು ಆಫ್ ಮಾಡ್ಕೊಂಡು ಬಿಡಬಹುದು. ಆ ರೀತಿಯಾಗಿ ಸಿಸ್ಟಮನ್ನು ಮಾಡಿದ್ದೀವಿ. ಸೊ ಬಹಳ ಕಡಿಮೆ ಆಳುಗಳಿದ್ದರೂ ಸಹಿತ 80 ಎಕರೆ ಮೇಂಟೈನ್ ಆಗುತ್ತೆ ಸರ್. ಅದ್ರ ಜೊತೆಗೆ ಸ್ವಯಂ ಚಾಲಿತ ನೀರಾವರಿ ಕೂಡ ಬರುತ್ತಲ್ವಾ, ಅದನ್ನು ನೀವು ಮಾಡಿದ್ರಾ, ಹೇಗೆ ಮಾಡಿಲ್ವಾ, ಏನು ಕತೆ ಅಂತ? ಇಲ್ಲ ಸರ್, ನೋಡಿ, ನಾವು ಫಸ್ಟ್ ನಿಮಗೆ ಹೇಳಿದ್ನಲ್ಲ 5 ವರ್ಷದ ಹಿಂದೆ ಪೇರ್ಲೆ ಬೆಳೆದಿದ್ವಿ ಅಂತ. ಆವಾಗ ಮ್ಯಾನ್ಯುವಲ್ ಇತ್ತು, ಎಲ್ಲ ಕಡೆ ಹೋಗಿನೇ ನಾವು ಗೇಟ್ ವಾಲ್ಗಳನ್ನು ತಿರ್ಸ್ಬೋದಿತ್ತು. ಈಗ ಅದ್ರ ನೆಕ್ಸ್ಟ್ ಸ್ಟೆಪ್ ಆಗಿ ಈಗ ಸೆಂಟ್ರಲೈಸ್ಡ್ ಬಂದ್ವಿ. ಸೆಂಟ್ರಲೈಸ್ಡ್ ಗೇಟ್ ವಾಲ್ ಸಿಸ್ಟಮ್ಮು ಅದು ಈಗ ಸಕ್ಸಸ್ ಆಗಿದೆ. ಇದರ ನಂತರ ನಾನು ವಾಪಸ್ಸು ಸ್ವಯಂ ಚಾಲಿತ ನೀರಾವರಿ ಬಗ್ಗೆ ಹೋಗಬೇಕು, ಅದಕ್ಕೆ ಕೂಡ ಯೋಚನೆ ಮಾಡ್ತಾಯಿದ್ದೀನಿ ಸರ್. ಈಗ ಸ್ವಯಂ ಚಾಲಿತ ನೀರಾವರಿಲ್ಲ ನೋಡಿದ್ರೆ ಬೇಸಿಕ್ಕಾಗಿ ಸುಮಾರು 8 ಲಕ್ಷ ರೂಪಾಯಿ ನಮಗೆ ಬೇಕಾಗುತ್ತೆ. ಇನ್ನು ನೀವು ತುಂಬ ಅಡ್ವಾನ್ಸ್ ಹೋಗ್ತೀರಾ ಅಂದರೆ 50-60 ಲಕ್ಷ ರೂಪಾಯಿ ಸಿಸ್ಟಮ್ಗಳು ಕೂಡ ಇದ್ದಾವೆ. ಸದ್ಯಕ್ಕೆ ನಮ್ಮದು ಈ ಎಲ್ಲ ಪ್ರಾಜೆಕ್ಟ್ ಮುಗಿದಿದೆಯಲ್ಲ ಈಗ. ಸೊ ಇಲ್ಲೆಲ್ಲ ದುಡ್ಡು ಆಯಿತು. ಇನ್ನು ಸ್ವಲ್ಪ ಬಂದಿರೋ ಲಾಭದಲ್ಲಿ ನಾವು ವಾಪಸ್ ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ, ರಸಾವರಿ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಅದರಲ್ಲೂ ಸಹಿತವ ನಾನು ತಿಳ್ಕೊಂಡಿರೋ ಪ್ರಕಾರ ಕೃಷಿಯಲ್ಲಿ ಈಗ AI ಬೇಸ್ಡ್ ಸಿಸ್ಟಮ್ಗಳು, ಸೆನ್ಸರ್ಗಳೆಲ್ಲ ಬಂದಿದ್ದಾವೆ. ಅವೆಲ್ಲವನ್ನು ಹಾಕಿ ಆಳುಗಳ ಮೇಲೆ ಅವಲಂಬನೆಯನ್ನು ಇನ್ನೂ ಕಡಿಮೆ ಮಾಡಬೇಕು ಅನ್ನೋದು ನನ್ನ ಗುರಿ ಸರ್. ಸರ್, ಓಕೆ, ನೀವು ಆಳುಗಳ ಮೇಲೆ ಅವಲಂಬನೆ ಕಡಿಮೆ ಮಾಡ್ತೀರಾ ಅಂತ ಹೇಳಿದ್ರೆ ಈಗ ಇಲ್ಲಿ ಎಷ್ಟು ಮಂದಿ ಆಳುಗಳಿದ್ದಾರೆ, ಹೇಗೆ ಸರ್? ಸರ್, ಸದ್ಯದ ಮಟ್ಟಿಗೆ ಹೇಳೋದಾದರೆ 80 ಎಕರೆ ನೋಡ್ಕೊಳ್ಳೋಕ್ಕೆ 2 ಆಳುಗಳಿದ್ದಾರೆ. ಅಂದರೆ ನಾವು ಇಬ್ಬರಿಗೆ ರೆಗ್ಯುಲರಾಗಿ ಸ್ಯಾಲ್ರಿ ಕೊಡ್ತಾಯಿದ್ದೀನಿ. ಬೇಸಿಕ್ಕಾಗಿ ಗೊಬ್ಬರ ಹಾಕ್ಕೊಡೋದು, ನೀರು ಕೊಡೋದು, ಪ್ರತಿಯೊಂದನ್ನು ನೋಡ್ಕೊಳ್ಳೋದು ಅವೆಲ್ಲವನ್ನು ಇಬ್ಬರೇ ಮಾಡ್ತಾರೆ. ಇನ್ನೂ ಏನಾದರೂ ಸ್ಪೆಷಲಾಗಿ ಏನಾದರೂ ಬೇಕಿದ್ದರೆ, ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕಾಗಿತ್ತು ಅಂತಂದರೆ ಆವಾಗ ನಾನು ಹೊರಗಡೆಯಿಂದ ಆಳುಗಳನ್ನು ತರ್ತೀನಿ. ಬಟ್ ಸಾಮಾನ್ಯವಾಗಿ ಹೇಳಬೇಕು ಅಂದರೆ 2 ಆಳುಗಳು ಒಟ್ಟಾರೆ 80 ಎಕರೆನ ನೋಡ್ಕೋತಾ ಇದ್ದಾರೆ ಸರ್. ನೀರಾವರಿ ಅಂತೂ ನೀವು ಹೇಳಿದ್ರೆ ಇಲ್ಲಿಂದನೇ ಎಲ್ಲ ಕಂಟ್ರೋಲ್ ಮಾಡ್ತಾಯಿದ್ರಿ, ಒಂದು ಪಂಪ್ ರೂಮಲ್ಲೇ ಇಟ್ಕೊಂಡು ಹೊಂದ್ಕೊಂಡು. ಸೊ ರಸಾವರಿ ಕೂಡ ಮಾಡ್ತಾ ಇದ್ದೀರೋ ಅಥವಾ ನೀವು ಗೊಬ್ಬರವನ್ನು ಕಾಳು ಗೊಬ್ಬರ ಕೊಡ್ತಿರೋ ಗಿಡಕ್ಕೆ, ಹೇಗೆ, ಏನು ಸರ್? ಇಲ್ಲ ಸರ್, ನಾವು ರಸಾವರಿ ಸಹಿತ ಇಲ್ಲೇ ಮಾಡ್ತಾಯಿದ್ದೀವಿ. ಸ್ವಯಂ ಚಾಲಿತ ಅಲ್ಲ, ಅಟ್ಲೀಸ್ಟ್ ನಾವೇ ಕಂಟ್ರೋಲ್ ಆಗಿ ಮ್ಯಾನ್ಯಲ್ ಆಗಿ ಕೊಡ್ತಾ ಇರೋದು. ತಿಂಗಳಿಗೆ ಒಂದು ಬಾರಿ ನಾವು 19 ಕೊಡ್ತಾ ಇದ್ದೀವಿ ಸದ್ಯಕ್ಕೆ. ಇನ್ನೂ ಯಾವ ಗಿಡಗಳು ಸಹಿತ ಇಳುವರಿ ಕೊಡೋಕ್ಕೆ ಶುರುವಾಗಿಲ್ಲ.
ಅಲ್ಲಿ ಪೇರ್ಲೆಗೆ ಸಪ್ರೇಟಾಗಿ ಮಾಡ್ತಾಯಿದ್ದೀವಿ, ಅದು ಬಿಡಿ. ಬಟ್ ಇಲ್ಲೇಂತ ಸದ್ಯಕ್ಕೆ ನಾವು ಅಂಥ ಡೀಟೇಲಾಗಿ ಯಾವುದೇ ಗೊಬ್ಬರ ಇರಬಹುದು, ರೋಗ ಕೀಟ ನಿರ್ವಹಣೆ ಬಗ್ಗೆ ಅಷ್ಟೇನು ಹೋಗ್ತಿಲ್ಲ, ಯಾಕೆಂದರೆ ಗಿಡಗಳು ಸಣ್ಣ ಇದ್ದಾವೆ. ಇನ್ನು ಒಮ್ಮೆ ಇಳುವರಿ ಕೊಡೋಕ್ಕೆ ಶುರು ಆದಮೇಲೆ ಬೇರೆ ಬೇರೆ ಗೊಬ್ಬರಗಳನ್ನು ಅವನ್ನ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದನ್ನು ಬಿಟ್ಟರೆ ಪ್ರತಿ ಗಿಡಕ್ಕೆ ನಾವು ಏನಿಲ್ಲ ಅಂತಂದ್ರೂ ಮಿನಿಮಮ್ ಆಗಿ ಒಂದು 4-5 kg ಅಷ್ಟು ಎರೆಹುಳು ಗೊಬ್ಬರವನ್ನು ಕೊಡ್ತಾಯಿದ್ದೀವಿ. ಸರ್ ಇದು ಹೇಗಿದೆಯಪ್ಪ ಅಂದರೆ ಸದ್ಯಕ್ಕೆ ನನಗೆ 38 ವರ್ಷ ಸರ್. 40 ವರ್ಷ ಆಗೋದ್ರೊಳಗೆ ನಾನು ಪೂರ್ತಿಯಾಗಿ ಕೃಷಿಕನೇ ಆಗಬೇಕು ಅಂತ ನನ್ನದೊಂದು ಆಸೆ ಇದೆ. ಓಕೆ ಸರ್, ಈಗ ನೀವು ನೋಡಿದ್ರೆ ಮಾವಲ್ಲಿ ಈಗ ಇನ್ನೂ ಗಿಡ ಸಣ್ಣದಿದೆ, ಒಂದು 2 ವರ್ಷಕ್ಕೆಲ್ಲ ಇಳುವರಿ ಕೊಡೋಕ್ಕೆ ಶುರು ಆಗುತ್ತೆ, ಅಷ್ಟೊತ್ತಿಗೆ ನೀವು ಬಂದು ಸಂಪೂರ್ಣವಾಗಿ ಕೃಷಿಕರಾಗಬೇಕು ಅಂತ ನಿಮ್ಮದು ಆಸೆ. ಹೌದು ಸರ್, ಸದ್ಯಕ್ಕೆ ನಮ್ಮ ಜಮೀನಲ್ಲಿ ಈಗ ಮಾವು ಇರ್ಬೋದು, ಸ್ವೀಟ್ ಆರೆಂಜ್ ಇರ್ಬೋದು, ಅದು ಯಾವುದೂ ಇಳುವರಿ ಕೊಡ್ತಾ ಇಲ್ಲ, ಪೇರ್ಲೆ ಒಂದು ಕೊಡ್ತಾ ಇದೆ. ಆದರೆ ಹಾಗಂತ ನಾವು ಜಮೀನೇನು ಖಾಲಿ ಬಿಟ್ಟಿಲ್ಲ. ಈಗ ನೋಡ್ಬೋದು ನೀವು, ಈಗ ಶೇಂಗಾ ಇದೆ, ಅದರ ಜೊತೆಗೆ ಸೀಸನಿಗೆ ತಕ್ಕ ಹಾಗೆ ಯಾವ ತರಕಾರಿ ಹಾಕಿದ್ರೆ ಹೆಚ್ಚಿಗೆ ಬೆಲೆ ಸಿಗತ್ತೆ ಅಂತ ನೋಡಿಕೊಂಡು ತರಕಾರಿ ಸಹಿತ ನಾವು ಹಾಕ್ತಾಯಿದ್ದೀವಿ ಇಂಟರ್ ಕ್ರಾಪ್ ಆಗಿ. ಈಗ ಅನಂತಪುರ ಜಿಲ್ಲೆಯಲ್ಲೇ ನೋಡಿದ್ರೆ ಸರ್, ಗುಜರಾತನ್ನು ಬಿಟ್ಟರೆ ಅನಂತಪುರ ಜಿಲ್ಲೆಯಲ್ಲೇ ಬಹಳಷ್ಟು ಶೇಂಗಾವನ್ನು ಬೆಳೀತಾ ಇರೋದು. ಸೊ ಈ ಶೇಂಗಾ ಎಕ್ಸ್ಪೋರ್ಟ್ ಬಗ್ಗೆಯೂ ಸಹಿತ ನಾನು ಹಲವಾರು ಜನರ ಹತ್ರ ಮಾತಾಡಿದ್ದೆ. ಸೊ ಅದ್ರ ಬಗ್ಗೆಯೂ ಕೂಡ ನಮ್ಮದೊಂದು ಯೋಜನೆ ಇದೆ, ಅದನ್ನು ಕೂಡ ముందే ಮಾಡಬೇಕು ಅಂತ ఇదీవి. దానికి కూడా ఒక రేట్ అయితే మనకు ఇప్పుడు 3200 ఏమో ఉంది, సమ్ 42 kgs ఆర్ సంథింగ్. దీన్ని మనం ఇంకా డైరెక్ట్ మార్కెట్ ఇవ్వగలిగితే మనం ఇంకా మంచి ప్రైస్ తీసుకోగలము. సో నాట్ ఓన్లీ హార్టికల్చర్ క్రాప్స్ అయితే కాదు, ఎన్ని క్రాప్స్ అయితే అన్ని క్రాప్స్ లో కూడా డైరెక్ట్ గా మార్కెట్ చేయాలని. ఈవెన్ డ్రమ్ స్టిక్, యాక్చువల్లీ డ్రమ్ స్టిక్ అరౌండ్ ఒక 25 acres ప్లాంటేషన్ చేశాను, PK1 మోడల్. మేబీ దిస్ నవంబర్ ఐఎమ్ గోయింగ్ టు గెట్ దట్ ఈల్డ్. సార్ మీరు ఇప్పుడు దాకా మాకు మీ పరిచయం, మీ ఫార్మ్ పరిచయం, ఎట్లా ఇక్కడ నేను అగ్రికల్చర్కి వచ్చారు, మీ ప్లాన్ ఏంటి, ఫ్యూచర్కి కూడా మంచి ఒక ప్లాన్ ఉంది మీది, దాని గురించి చెప్పారు. సో ఇంతవరకు మాకి మా ఆడియన్స్కి ఇన్ని ఇన్ఫర్మేషన్ ఇచ్చారు. సో ಫ್ರಮ್ ಮೈ ಆಡಿಯನ್ಸ್, ಫ್ರಮ್ ಅವರ್ ಟಿವಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಂడి, ಥ್ಯಾಂಕ್ ಯು. KPNL ಮೂರ್ತಿ ಅವರು ಮೂಲತಃ ಕೃಷಿಕರೇ. ಅವ್ರ ತಂದೆ ತಾಯಿಯವರೆಲ್ಲ ನೆಲಗಡಲೆ ಇರಬಹುದು, ಶೇಂಗಾ ಇರಬಹುದು, ಆ ಥರದ್ದೆಲ್ಲ ಮಾಡ್ತಾ ಇದ್ರಾಗಿತ್ತಂತೆ. ಅವರು ಮಳೆ ಕಡಿಮೆ ಆದಾಗಿಂದ ಕೃಷಿ ಬೇಡ ಅಂತ ಅಂದ್ಕೊಂಡು ಓದ್ಕೊಂಡು ಚೆನ್ನಾಗಿ IT-ಯಲ್ಲಿ ಕೆಲಸ ಮಾಡ್ತಾಯಿದ್ದವರು. ಈಗ IT ಕೆಲಸದ ಜೊತೆಗೆ ಕೃಷಿಯನ್ನು ಕೂಡ ಶುರು ಮಾಡಿದ್ದಾರೆ. ಅವ್ರು ಹೇಳ್ತಾಯಿದ್ರು, ತನಗೆ 40 ವರ್ಷ ಆಗೋ ತನಕ ತಾನು ಆ ಕಾರ್ಪೊರೇಟಿವ್ ಜಾಬನ್ನು ಬಿಟ್ಟು ಒಟ್ಟಾರೆ ಪೂರ್ತಿಯಲ್ಲಿ ಕೃಷಿಯಲ್ಲಿ ತೊಡ್ಕೊಬೇಕು ಅನ್ನೋ ಪ್ಲ್ಯಾನಿಂಗ್ ಮೂಲಕನೂ ಬಂದೆ ಅಂತ ಅಂದ್ಕೊಂಡು. ಸೊ ಅವರು ವಿದ್ಯಾವಂತರು, ಜೊತೆಗೆ ನಿಧಾನವಾಗಿ ಕೃಷಿಯ ಬಗ್ಗೆ ಎಲ್ಲವನ್ನು ತಿಳ್ಕೊತ ಅಧ್ಯಯನ ಮಾಡ್ಕೊತ ಬಂದು ಇವತ್ತು ಇಲ್ಲಿ 50 ಎಕರೆಯಲ್ಲಿ ಭಾಳ ಅದ್ಭುತವಾಗಿ ಕೃಷಿಯನ್ನು ಮಾಡ್ತಾಯಿದ್ದಾರೆ, ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು ಅವ್ರು, ಏನಪ್ಪ ಅಂತಂದರೆ ಬರೇ ಮಾವಿನ ಹಣ್ಣನ್ನು ಬೆಳೆದು ನಿಂಬೆಹಣ್ಣು ಬೆಳೆದು ಬಿಡೋದಲ್ಲ, ಅದರ ಜೊತೆಗೆ ನಾವು ನಮ್ಮದೇ ಒಂದು ಸಣ್ಣ ಕಂಪ್ನಿ ಥರ ಮಾಡಿಕೊಂಡು ನಾವು ನಮ್ಮ ತೋಟದ ಪ್ರಾಡಕ್ಟನ್ನು ಡೈರೆಕ್ಟಾಗಿ ಮಾರೋದಿರ್ಬೋದು, ಜೊತೆಗೆ ಬೇರೆ ರೈತರಿಂದ ತಗೊಂಡು B2B B2C ಆಗಿ ಬೇರೆ ಮಾರೋದಿರ್ಬೋದು, ಎಕ್ಸ್ಪೋರ್ಟನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ಇದೆ. ಅದಕ್ಕೂ ಕೂಡ ಒಂದು ಕಂಪ್ನಿ ಮಾಡಬೇಕು ಅಂತ ಇದೆ. ಮೊದಲು ಈ ಒಂದು ತೋಟ ಸರಿ ಆಗಬೇಕು, ಸರಿ ಆದಮೇಲೆ ಅದನ್ನು ಕೂಡ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟೊಂದು ಆಶಯದೊಂದಿಗೆ ಹೊಸ ರೀತಿಯ ನಮಗೆ ಕಾರ್ಯಕ್ರಮ ಎಲ್ಲವನ್ನು ಕಲಿತು ತಿಳ್ಕೊಂಡು ಮಾಡಿದ್ರೆ ಎಷ್ಟು ಅದ್ಭುತವಾಗಿ ಮಾಡಬಹುದು ಅನ್ನೋದಕ್ಕೆ ಇವರು ನಿದರ್ಶನ. ಇಷ್ಟೊತ್ತನಕ್ಕೆ ಅವರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮಗೆ ಮೂರ್ತಿ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.